ಕೆಲವು ದಿನದ ಹಿಂದೆ ಬುಕ್ ಮೈ ಶೋ ಅಲ್ಲಿ ಕೆಲವೇ ಲಿಮಿಟ್ ಶೋಸ್ಗಳಲ್ಲಿ ಫಾಸ್ಟ್ ಫೀಲಿಂಗ್ ಆಗ್ತಾ ಇತ್ತು. ಅದೇ ಅಂದರೆ ತೀರ್ಥರೂಪ ತಂದೆಯವರಿಗೆ. ಸೊ ನಾನು ಕೂಡ ನಿನ್ನೆ ಸಿನಿಮಾ ನೋಡ್ಕೊಂಡು ಬಂದೆ. ಟ್ವಿಟರಲ್ಲೂ ಸ್ವಲ್ಪ ಸಿನಿಮಾ ಚೆನ್ನಾಗಿದೆ ಅಂತ ಇದ್ರು. ಸೊ ಅದಕ್ಕೆ ಹೋದೆ. ಸೊ ಸಿನಿಮಾ ನನಗೆ ಇಷ್ಟ ಆಯಿತಾ, ಏನೇನು ಕಷ್ಟ ಆಯ್ತು, ಏನೇನು ಇಷ್ಟ ಆಯ್ತು ಅಂತ ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರ ಆನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಸಿನಿಮಾ ಸ್ವಲ್ಪ ಸಿಂಪಲ್ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲಿ ಪೃಥ್ವಿ ಒಬ್ಬ ಯೂಟ್ಯೂಬರ್ ಆಗಿರ್ತಾನೆ. ಸೊ ಅದು ಫೇಮಸ್ ಯೂಟ್ಯೂಬರು. ಆ್ಯಂಡ್ ಅವನ ವಿರುದ್ಧ ಕೂಡ ಕೆಲವೊಂದಷ್ಟು ಜನ ಇರ್ತಾರೆ. ಅದನ್ನು ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಇಲ್ಲಿ ಅವನು ಅಮ್ಮನ ಜೊತೆ ಸ್ವಲ್ಪ ಮಾತಾಡ್ತಾ ಇರಲ್ಲ. ಹಾಗೆ ಅವನ ಅಪ್ಪ ಏನಾಗಿರ್ತಾರೆ ಅನ್ನೋದು ಕೂಡ ಅವನಿಗೆ ಗೊತ್ತಿರಲ್ಲ. ಹಾಗೆ ಸ್ವಲ್ಪ ಲವ್ ಸ್ಟೋರಿ, ಅದು ನನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ಕೂಡ ನಡೆಯುತ್ತೆ. ಅದೇ ಈ ಸಿನಿಮಾ ಅಂತ ನಾನು ಹೇಳ್ಬೋದು. ಸೊ ಸಿನಿಮಾದಲ್ಲಿ ನಂಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ, ಅಲ್ಲಿ ಕೊಟ್ಟಂಥ ರೀಸನ್ಸ್ ಏನಿತ್ತು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಲಿಂಕ್ ಮಾಡಿದಂಥ ಸೀನ್ಸ್ ಕೂಡ ಏನಿದ್ದಾವೆ, ಸೊ ಅವು ನಮಗೆ ಕ್ವಶನ್ ನಾವು ನಮ್ಮ ಮೈಂಡಲ್ಲಿ ಹುಟ್ಕೋತಾ ಇದ್ವು. ಆ್ಯಂಡ್ ಅಲ್ಲಿ ಕೊಟ್ಟಂಥ ಉತ್ತರ ಏನಿತ್ತು ತುಂಬ ಚೆನ್ನಾಗಿತ್ತು. ಇವನ್ ಫಸ್ಟ್ ಹಾಫು ಕೂಡ ಸ್ವಲ್ಪ ಸಿಂಪಲ್ ಆಗಿತ್ತು. ಆ್ಯಂಡ್ ನನಗೆ ಇದು ಇಷ್ಟ ಆಯಿತು. ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತಾ ಅದ್ರ ಮೋಟಿವ್ ಏನು, ಆ್ಯಂಡ್ ಅಲ್ಲಿದ್ದಂಥ ಎಮೋಷನ್ಸ್, ಯಾಕೆ ಹೀಗೆ, ಯಾಕೆ ಈ ಥರ, ನಮಗೆ ಅಲ್ಲಿ ಕ್ವಶನ್ ಹುಟ್ಕೋತಾ ಇತ್ತು. ಆ್ಯಂಡ್ ಅಲ್ಲಿ ಸೆಕೆಂಡ್ ಹಾಫ್ಗೆ ಆ್ಯಂಡ್ ಅಲ್ಲಿ ಕೊಟ್ಟಂಥ ಟ್ವಿಸ್ಟ್ಗೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಇವನ್ ಇಂಟ್ರೂವಲಲ್ಲಿ ಚೆನ್ನಾಗಿ ಮೂಮೆಂಟ್ನ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗ್ ಕೊಟ್ಟಂಥ ಇಂಟರ್ಲಿಂಕ್ ಏನಿತ್ತು ಅಲ್ಲಿ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ನಿಮಗೆ. ಯಾಕೆ ಈ ಥರ ಅಂತ ಸ್ಟ್ರಾಂಗ್ ಎಮೋಷನ್ನ ಅಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಇವನ್ನಲ್ಲಿ ನಾವು ಸಖತ್ ಕನೆಕ್ಟ್ ಆಗ್ತೀವಿ. ನನಗಂತೂ ಸಖತ್ ಇಷ್ಟ ಆಯಿತು ಆ ಇಂಟ್ರೋ ಬ್ಲಾಕ್. ಸಖತ್ತಾರ ಒಂದು ರೀಸನ್ ಕೊಟ್ಟು ಆ್ಯಂಡ್ ಆ ಬ್ಲಾಕ್ನ ಇಟ್ಟಿದ್ದಾರಲ್ಲ, ಅಲ್ಲೇ ನನಗೆ ಸಿನಿಮಾ ಸಖತ್ ಇಷ್ಟ ಆಗಿತ್ತು. ಸೆಕೆಂಡ್ ಹಾಫ್ಗೆ ಇನ್ನೂ ನನ್ನ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತು ಕೂಡ ಅಲ್ಲೇ. ಹಾಗೆ ಸಿನಿಮಾದಲ್ಲಿ ಕೆಲವೊಂದು ಮೂಮೆಂಟ್ಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಆ ಫಾದರ್ ಹಾಗೆ ಆ ಡಾಟರ್ ಎಮೋಷನ್ ಏನಿತ್ತು ಆ್ಯಂಡ್ ಚೆನ್ನಾಗಿತ್ತು. ನಾನು ಅದೇ ಹೇಳಿದೆ ನಿಮಗೆ, ರೀಸನ್ಸ್ ಏನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ, ಆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಅನ್ನೋದು ಏನಿತ್ತು ನನಗೆ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೆಕೆಂಡ್ ಹಾಫಲ್ಲಿ ಎಲ್ಲ ಟ್ರಾವೆಲಿಂಗೇ ಇರೋದ್ರಿಂದ ಸ್ವಲ್ಪ ಎಲ್ಲೋ ಇದಾಗುತ್ತೆ. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಅಂತ. ಇನ್ನು ಪರ್ಫಾರ್ಮೆನ್ಸ್ ಕಡೆ ಹೋಗೋದಾದರೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಡಿಸೆಂಟಾಗಿತ್ತು. ಆ್ಯಂಡ್ ನಿಯರ್ ಮುಖೇಶ್ ಅವರು ಅವರ ಮೊದಲ ಸಿನಿಮಾ ಇದು. ಆ್ಯಂಡ್ ಅಲ್ಲಿ ಕೂಡ ಅವರು ಕೂಡ ಡಿಸೆಂಟಾಗಿ ಮಾಡಿದ್ದಾರೆ. ನನಗೆ ಇಷ್ಟ ಆಗಿದ್ದು ರವೀಂದ್ರ ವಿಜಯ್ ಅವರು ಕನ್ನಡದವರು. ನನಗೆ ಇವಾಗಲೇ ಗೊತ್ತಾಗಿದ್ದು ಕೆಲವೊಂದು ಇಂಟರ್ವ್ಯೂಸ್ ನೋಡಿ. ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಒಂದು ಸೀನ್ ಇದೆ, ಪೇಪರ್ನ ಎತ್ಕೊಂಡು ಹೋಗೋದು ಎಲ್ಲ ಕಡೆ. ಸೊ ಅಲ್ಲಿದ್ದಂಥ ಅವ್ರ ಪರ್ಫಾರ್ಮೆನ್ಸ್ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಸಖತ್ ಕನೆಕ್ಟ್ ಆದೆ ನಾನು ಅಲ್ಲೇ. ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನಷ್ಟು ಅವ್ರು ಕನ್ನಡ ಸಿನಿಮಾಗಳು ನಾವು ಮಾಡಬೇಕು. ಯಾಕಂದರೆ ಅವ್ರು ಕನ್ನಡದವರೇ, ಬೇರೆ ಭಾಷೆಯಲ್ಲಿ ಇದ್ದರೂ ಇಷ್ಟು ದಿನ, ಬಟ್ ಕನ್ನಡದವ್ರು ಅಂತ ಗೊತ್ತಾಗಿ ತುಂಬ ಖುಷಿ ಆಯಿತು. ಆ್ಯಂಡ್ ಅವರ ಪಾತ್ರ ಚೆನ್ನಾಗಿತ್ತು. ಆ್ಯಂಡ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ಕಡೆ ಹೋಗೋದಾದರೆ ಆ್ಯಂಡ್ ಕೆಲವೊಂದು ಕಡೆ ಸಖತ್ ಮೂಮೆಂಟ್ನ ಕೊಡ್ತಾಯಿತ್ತು. ಇವನ್ ಒಂದು ಸೀನ್ ಇದೆ, ಒಬ್ಬ ರಾಜಕಾರಣಿಗೆ ಕಪಾಲಕ್ಕೆ ಹೊಡೆಯೋದು. ಆ್ಯಂಡ್ ಅಲ್ಲಿದ್ದಂಥ ಮ್ಯೂಸಿಕ್ ಏನಿತ್ತು ಆ್ಯಂಡ್ ಚೆನ್ನಾಗಿ ವರ್ಕ್ ನಡೆದಿದೆ ಮ್ಯೂಸಿಕ್ ಮೇಲೂ ಕೂಡ. ಆ್ಯಂಡ್ ಸಾಂಗ್ಸ್ ಕೂಡ ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ನಮಗಲ್ಲಿ ಕೂಡ ಏನೂ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ. ಇದರ ನೆಗೆಟಿವ್ಸ್ ಸ್ವಲ್ಪ ಅಂದರೆ, ನನಗೆ ಅದೇ ಸ್ವಲ್ಪ ಎಲ್ಲೋ ಸೆಕೆಂಡ್ ಹಾಫಲ್ಲಿ ತುಂಬ ಇನ್ನೂ ಚೆನ್ನಾಗಿರೋ ಸೀನ್ಸ್ನ ಇಡ್ಬೋದಿತ್ತು. ಈವನ್ ಟ್ರಾವೆಲಿಂಗೇ ಹೌದು, ನಾವು ಕೂಡ ಅಲ್ಲಿ ಏನು ಬೇರೆ ಇಡಬೇಕಂತ ನಾವು ಯೋಚನೆಯನ್ನು ಮಾಡೋಕ್ಕಾಗಲ್ಲ. ಬಟ್ ಎಕ್ಸ್ಪೆಷಲಿ ನನಗಲ್ಲಿ ಸ್ವಲ್ಪ ಬೋರ್ ಹೊಡೀತು. ಅದರಿಂದ ಎಲ್ಲೋ ಸಿನಿಮಾ ಸ್ವಲ್ಪ ಇದಾಯಿತು. ಅದು ಬಿಟ್ಟರೆ ಇವನ್ ಸ್ವಲ್ಪ ಲವ್ ಸ್ಟೋರಿ ಅಲ್ಲಿ ಸ್ವಲ್ಪ ಬೋರ್ ಹೊಡೀತು. ಬಿಟ್ಟರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಬೋರ್ ಹೊಡೆಯುತ್ತೆ. ಸೊ ಅದರಿಂದ ಎಲ್ಲೋ ಸಿನಿಮಾ ಅಲ್ಲಿ ಡೌನ್ ಆಗುತ್ತೆ. ಅಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಚೆನ್ನಾಗಿರೋದು. ಸೊ ಟೋಟಲಾಗಿ ಸಿನಿಮಾ ಯಾವ ಥರ ಇದೆ ಅಂದರೆ, ನನಗಂತೂ ಇಷ್ಟ ಆಯಿತು. ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಕೊಡ್ತು ಸಿನಿಮಾ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ನಮಗೆ ಸ್ವಲ್ಪ ಎಲ್ಲೋ ಸಿಂಪಲ್ ಆಗಿದೆ ಅಂತ ಅನಿಸುತ್ತೆ. ಬಟ್ ಬರ್ತಾ ಬರ್ತಾ ಒಂದು ನಾವು ಕನೆಕ್ಟ್ ಆಗ್ತೀವಿ ಒಂದು ಫೀಲ್ ಗುಡ್ ಸಿನಿಮಾಗೆ. ತುಂಬ ಜನಕ್ಕೆ ಕನೆಕ್ಟ್ ಆಗೋದೇನು ಕೂಡ ಇರ್ಬೋದು, ಬಟ್ ನನಗಂತೂ ಕನೆಕ್ಟ್ ಆಗ್ತು. ಯಾರು ಫೀಲ್ ಗುಡ್ ಸಿನಿಮಾನ ನೋಡ್ತೀರಾ ಅವರಿಗೆ ಇದು ಸಖತ್ ವಾಚ್ ಆಗುತ್ತೆ, ಹೋಗಿ ನೋಡಿ. ಸೊ ಇದೇ ಬೇರೆ ಭಾಷೆಯಲ್ಲಿ ಬಂದಿದ್ದರೆ ಹಿಟ್ ಆಗಿರೋ ಅಂತ ಅಂದ್ಕೊಳ್ತೀನಿ. ಬಟ್ ಇದು ಕನ್ನಡದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಎಲ್ಲೋ ಇದನ್ನು ಡೌನ್ ಆಗ್ತಾಯಿದೆ. ಸೊ ನನಗಂತೂ ಇಷ್ಟ ಆಯಿತು. ನೀವೇನಾದರೂ ಹೋಗೋದಾದರೆ ಹೋಗಿ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.